ಶ್ರೀ ತ್ಯಾಗರಾಜ ಸ್ವಾಮಿಯ ದೇವಸ್ಥಾನ ತಿರುವಾಯೂರು ಭಾರತದ ತಮಿಳುನಾಡಿನ ತಿರುವರೂರು ಪಟ್ಟಣದಲ್ಲಿರುವ ಒಂದು ಶಿವ ದೇವಾಲಯವಾಗಿದೆ. ನಾವಿಲ್ಲಿ ಶಿವನ ಮೂರ್ತಿಯನ್ನು ಕೂಡ ಇಲ್ಲಿ ನಾವು ನೋಡ್ತಾ ಇದ್ವಿ ಮತ್ತು ಪಾರ್ವತಿ ಅಮ್ಮನವರ ಒಂದು ಚಿತ್ರವನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ವಿ. ಇಲ್ಲಿ ಶಿವನನ್ನು ಪುಟ್ಟಿ ದಮ್ ಕೊಂಡರ್ ಎಂದು ಪೂಜಿಸಲಾಗುತ್ತದೆ. ಇದು ಮರಕತ ಲಿಂಗವಾಗಿದೆ. ನಾವು ಎದುರುಗಡೆ ದೊಡ್ಡದಾದಂಥ ವಿಸ್ತೀರ್ಣವಾದಂತಹ ಒಂದು ಕಲ್ಯಾಣಿಯನ್ನು ನೋಡ್ತಾ ಇದ್ದೀವಿ. ಇದು ಕಮಲಾಲಯಂ ಎಂಬ ಹೆಸರನ್ನು ಹೊಂದಿದೆ. ಕಲ್ಯಾಣಿಯ ಮಧ್ಯಭಾಗದಲ್ಲಿ ಕೂಡ ಒಂದು ದೇವಸ್ಥಾನವನ್ನು ಕೂಡ ನಾವಿಲ್ಲಿ ನೋಡಬಹುದು. ಬಹಳ ವಿಶಾಲವಾದಂತಹ ಒಂದು ಕಮಲಾಲಯಂ ಕಲ್ಯಾಣಿ ಇಲ್ಲಿ ನಾವು ನೋಡಬಹುದು. ದೇವಸ್ಥಾನದ ರಾಜಬೀದಿಯಲ್ಲಿ ಆ ದೇವಸ್ಥಾನದ ಮಧ್ಯಭಾಗ ಕಾಣ್ತಾ ಇದೆ. ನಮಗೆ ಗೋಪುರಗಳು ಕಾಣ್ತಾ ಇದೆ. ಇದು 4 ಅಂತಸ್ತಿನಿಂದ ಕೂಡಿದೆ ಮತ್ತು ಒಂದೊಂದು ಅಂತಸ್ತಿನಲ್ಲೂ ಕೂಡ ಅತ್ಯಂತ ಸುಂದರವಾದಂತಹ ಒಂದು ಕಲಾಕೃತಿಗಳನ್ನು ಕೂಡ ನಾವಿಲ್ಲಿ ನೋಡಬಹುದು. ಬಣ್ಣದಿಂದ ಕೂಡಿರುವಂತಹ ಕಣ್ಮನೆಗಳನ್ನು ಸೂರೆಗೊಳ್ಳುವಂತಹ ಒಂದು ರಾಜಗೋಪುರದ ಒಂದು ಅಂದವನ್ನು ನಾವಿಲ್ಲಿ ನೋಡಬಹುದು. ದೇವಾಲಯದ ಸಂಕೀರ್ಣ 30 ಎಕರೆಗಳನ್ನು ಒಳಗೊಂಡಿದೆ. ಇದು ಭಾರತದಲ್ಲಿಯೇ ದೊಡ್ಡದಾದದು. 9 ರಾಜಗೋಪುರಗಳನ್ನು ಒಳಗೊಂಡಿದೆ. 4 ಅಂತಸ್ತುಗಳಿದ್ದು ಪೂರ್ವ ಗೋಪುರ 30 ಮೀಟರ್ ಎತ್ತರವಾಗಿದೆ. ಹಲವಾರು ದೇವಾಲಯಗಳಿದ್ದು ಶಿವನನ್ನು ತ್ಯಾಗರಾಜರ್ ಮತ್ತು ಪಾರ್ವತೀ ದೇವಿಯನ್ನು ನೀಲೋತ್ಪಲಾಂಬರ್ ಎಂದು ಕರೆಯಲಾಗುತ್ತದೆ. ಇವು ಪ್ರಮುಖ ದೇವಾಲಯಗಳಾಗಿವೆ. ಈ ದೇವಾಲಯ ಏಷ್ಯಾದಲ್ಲಿ ಅತಿ ದೊಡ್ಡ ರಥವನ್ನು ಹೊಂದಿದೆ. ಚೋಳ ರಾಜವಂಶದ ಅವಧಿಯಲ್ಲಿ ನಿರ್ಮಿಸಲಾಗಿದೆ. ಐತಿಹಾಸಿಕವಾಗಿ ತಿರುವಾರೂರು ಧರ್ಮ, ಕಲೆ ಮತ್ತು ವಿಜ್ಞಾನದಲ್ಲಿ ಪ್ರಸಿದ್ಧ ವ್ಯಕ್ತಿಗಳ ಕೇಂದ್ರವಾಗಿದೆ. ಇಲ್ಲಿ ತ್ಯಾಗರಾಜರನ್ನು ಇಲ್ಲಿ ಕಾಣಬಹುದು. ವಿಗ್ರಹಗಳನ್ನು ಕೂಡ ನೋಡಬಹುದು. ದೇವಸ್ಥಾನದ ಒಂದು ಗೋಪುರ, ಅದರ ಒಳಗಡೆ ಇರುವಂತಹ ಗಣಪತಿಯ ವಿಗ್ರಹವನ್ನು ಕೂಡ ನಾವಿಲ್ಲಿ ನೋಡಬಹುದು. ಆ ಕಂಬಗಳಲ್ಲಿ ಕೆತ್ತಿರುವಂತಹ ಕೆತ್ತನೆ ಅತ್ಯಂತ ಸೌಂದರ್ಯದಿಂದ ಕೂಡಿದೆ. ಕೆಳಭಾಗದಿಂದ ಮೇಲುಭಾಗದ ತನಕ ಇಲ್ಲಿ ಶಿಲ್ಪಕಲಾ ನೈಪುಣ್ಯವನ್ನು ನಾವು ನೋಡ್ತಾ ಹೋಗ್ಬೋದು. ಐತಿಹಾಸಿಕವಾಗಿ ತಿರುವರೂರು ಧರ್ಮ, ಕಲೆ ಮತ್ತು ವಿಜ್ಞಾನದಲ್ಲಿ ಪ್ರಸಿದ್ಧ ವ್ಯಕ್ತಿಗಳ ಕೇಂದ್ರವಾಗಿದೆ. ತಿರುವರೂರು ಕರ್ನಾಟಕ ಸಂಗೀತದ ತವರು ಮನೆ. ತ್ಯಾಗರಾಜರು, ಶ್ಯಾಮಶಾಸ್ತ್ರಿ, ಮುತ್ತುಸ್ವಾಮಿ ದೀಕ್ಷಿತರು ಇಲ್ಲಿ ಸಂಗೀತ ಸೇವೆಯನ್ನು ಮಾಡಿದಂತಹ ದೊಡ್ಡ ವ್ಯಕ್ತಿಗಳು, ವಿದ್ವಾಂಸರು ತ್ಯಾಗರಾಜ ಸ್ವಾಮಿಯ ಗುಣಗಾನ ಮಾಡಿದ್ದಾರೆ. ತ್ಯಾಗರಾಜ ಎಂಬ ಹೆಸರನ್ನು ದೇವರಿಗೆ ಇಡಲಾಗಿದೆ. ಇಲ್ಲಿ ನಾವು ಗರ್ಭಗುಡಿಯನ್ನು ಕೂಡ ದೂರದಿಂದ ನೋಡ್ತಾ ಇದ್ದೀವಿ. ಗರ್ಭಗುಡಿಯ ಮೇಲ್ಭಾಗದಲ್ಲಿ ಹಲವಾರು ದೇವಾನುದೇವತೆಗಳ ವಿಗ್ರಹಗಳನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಇಲ್ಲಿ ಅತ್ಯಂತ ವಿಶಾಲವಾದಂತಹ ಒಂದು ದೇವಸ್ಥಾನದ ಒಂದು ಸಂಕೀರ್ಣ ನೋಡಬಹುದು ಮತ್ತು ಹಲವಾರು ದೇವಾಲಯಗಳನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಪಂಚಮುಖ ವಾದ್ಯ ಎಂಬ ವಿಶಿಷ್ಟ ಸಂಗೀತ ವಾದ್ಯ, ಕೊಳಲು ಕೂಡ ತಿರುವರೂರಿನಲ್ಲಿ ಮಾತ್ರ ಕಂಡುಬರುವ ವಿಶಿಷ್ಟ ವಾದ್ಯವಾಗಿದೆ. ತಿರುವರೂರು ಪ್ರಸಿದ್ಧ ದೇವಾಲಯವೆಂದರೆ ತ್ಯಾಗರಾಜ ದೇವಾಲಯ. ಇಲ್ಲಿನ ಕೊಠಡಿಗಳಲ್ಲಿ ಬಚ್ಚಿಟ್ಟಿರುವ ನಿಗೂಢ ಖಜಾನೆಯೂ ಕೂಡ ಇಲ್ಲಿ ಇದೆಯಂತೆ. ಇಲ್ಲಿ ಜನಗಳ ಒಂದು ನಂಬಿಕೆ. ಇದು ನಿಗೂಢ ಖಜಾನೆಗಳಲ್ಲದೆ ಪೂಜಾ ಸ್ಥಳಗಳು ಮಾತ್ರವಲ್ಲದೆ ಐತಿಹಾಸಿಕ ಸ್ಥಳಗಳು ಕೂಡ ಆಗಿವೆ. ಇಲ್ಲೂ ಕೂಡ ನಾವೊಂದು ರಾಜಗೋಪುರವನ್ನು ಕಾಡ್ತಾ ಇದ್ದೀವಿ. ವಿಶಾಲವಾದ ಒಂದು ರಕ್ಷಣಾ ಕೋಟೆ ಅಂತ ಇದೆ. ಅದರಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ರಾಜಗೋಪುರಗಳನ್ನು ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಅತ್ಯಂತ ಬಲಿಷ್ಠವಾದಂತಹ ಒಂದು ರಕ್ಷಣಾ ಕವಚವನ್ನು ಈ ದೇವಸ್ಥಾನ ಹೊಂದಿದೆ. ಈ ದೇವಸ್ಥಾನದ ಕಲಾ ವೈಭವ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದೆ. ದೇವಸ್ಥಾನವು ಕಮಲಾಲಯಂ ಎಂಬ ಹೆಸರಿನಿಂದಲೂ ಪ್ರಸಿದ್ಧವಾಗಿದೆ. ಇಲ್ಲೊಂದು ಮಂಟಪವನ್ನು ನೋಡ್ಬೋದು. ಇಲ್ಲಿ ಉತ್ಸವ ಮೂರ್ತಿಯನ್ನು ಮೇಲೆ ಕೂರಿಸಿ ಉತ್ಸವಗಳನ್ನು ನಡೆಸುವಲ್ಲಿ ಪ್ರಸಿದ್ಧವಾಗಿರುವಂಥದ್ದು ಒಂದು ಗರುಡಗಂಬ ಮತ್ತು ನಂದಿಯ ವಿಗ್ರಹ ಇರುವಂಥ ಮಂಟಪ ಮತ್ತು ದೇವಸ್ಥಾನವನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ದೀವಿ. ಇಲ್ಲಿ ಪ್ರತಿಯೊಂದು ದೇವಸ್ಥಾನದಲ್ಲೂ ಕೂಡ ಆ ಕೆತ್ತನೆಯ ಕೆಲಸ ಅತ್ಯಂತ ವಿಶಿಷ್ಟಪೂರ್ಣವಾಗಿದೆ. ಆ ಗೋಪುರಗಳು ಒಂದರ ಪಕ್ಕ ಒಂದು ಜೋಡಿಸಿಟ್ಟಂತೆ ನಮಗೆ ಕಾಣ್ತಾ ಇದೆ. ಒಳಗಡೆ ಈ ತ್ಯಾಗರಾಜ ಸ್ವಾಮಿಯ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಪುಸ್ತಕಗಳು ಮತ್ತು ಮಾಹಿತಿಗಳು ಕೂಡ ಇಲ್ಲಿ ದೊರೆಯುತ್ತೆ. ಪ್ರತಿಯೊಂದು ಉತ್ಸವ, ಪ್ರತಿಯೊಂದರ ಮೆರವಣಿಗೆ ಒಂದು ದಾಖಲೆಗಳನ್ನು ಕೂಡ ಇಲ್ಲಿ ನಾವು ನೋಡ್ಬೋದು. ಇಲ್ಲೊಂದು ಗರುಡಗಂಬವನ್ನು ನಾವು ನೋಡ್ಬೋದು. ಪಾರ್ವತೀ ದೇವಿಯ ಒಂದು ದೇವಸ್ಥಾನ. ಎದುರುಗಡೆ ಒಂದು ರಾಜಗೋಪುರ ಕೂಡ ನಮಗೆ ಕಾಣಿಸ್ತಾ ಇದೆ. ಅತ್ಯಂತ ಸುಂದರವಾದಂತಹ ಒಂದು ಜಾಗ ಇದಾಗಿದೆ.
ಇದರ ವಾಸ್ತುಶಿಲ್ಪ ದ್ರಾವಿಡ ಶೈಲಿಯಲ್ಲಿದೆ. ದೇವಸ್ಥಾನ ಮುಂದಿರುವ ಕಲ್ಯಾಣಿ ಪ್ರಮುಖ ಆಕರ್ಷಣೆಯಾಗಿದೆ. ಕಮಲಾಲಯಂ ಕಲ್ಯಾಣಿ. ಸಂಗೀತದಲ್ಲಿ ಕಲೆ, ವಾಸ್ತುಶಿಲ್ಪದ ಬಗ್ಗೆ ಆಸಕ್ತಿ ಹೊಂದಿರುವವರು ಈ ತಿರುವಾಯೂರಿನ ದೇವಸ್ಥಾನಕ್ಕೆ ಒಮ್ಮೆಯಾದರೂ ಭೇಟಿ ಕೊಡಲೇಬೇಕು. ಸಮೂಹ ದೇವಾಲಯಗಳನ್ನು ಇಲ್ಲಿ ನಾವು ನೋಡ್ತಾ ಹೋಗ್ತಾ ಇದ್ದೀವಿ. ಇಲ್ಲಿ ಒಂದೊಂದು ಕಡೆಯಲ್ಲೂ ಕೂಡ ಆ ಕಂಬಗಳ ಮೇಲಿರುವಂಥ ಕೆತ್ತನೆ ಕೆಲಸ, ರಾಜಗೋಪುರಗಳು ನಮ್ಮ ಕಣ್ಮನವನ್ನು ಸೆಳೆಯುತ್ತವೆ. ಅಷ್ಟು ಸುಂದರವಾದಂತಹ ಒಂದು ವಾಸ್ತು ಶೈಲಿಯನ್ನು ನಾವಿಲ್ಲಿ ನೋಡಬಹುದು. ಎತ್ತ ಕಡೆ ತಿರುಗಿದರೂ ಅತ್ತ ಕಡೆ ಒಂದೊಂದು ದೇವಾಲಯ, ರಾಜಗೋಪುರಗಳ ಒಂದು ಸೌಂದರ್ಯ ಮತ್ತು ಗೋಡೆಗಳ ಮೇಲೆ ಕೆತ್ತಿರುವಂತಹ ಆ ಶಿಲ್ಪಕಲಾ ವೈಭವ ಮತ್ತು ಹಾಗೂ ತ್ಯಾಗರಾಜರ ಆರಾಧನೆಯನ್ನು ಕೂಡ ಇಲ್ಲಿ ನಡೆಸಲಾಗುತ್ತದೆ.